ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸಲ್ಲಿ MS ಪವರ್ ಪಾಯಿಂಟ್ ಪ್ರಾಕ್ಟಿಕಲ್ ಕ್ಲಾಸ್ 5 ಇದರಲ್ಲಿ ಹೌ ಟು ಕೊಲ್ಯಾಪ್ಸ್ ಆ್ಯಂಡ್ ಎಕ್ಸ್ಪ್ಯಾಂಡ್ ಸೆಕ್ಷನ್ಸ್ ಇನ್ MS ಪವರ್ ಪಾಯಿಂಟ್. MS ಪವರ್ ಪಾಯಿಂಟ್ದಲ್ಲಿ ಸೆಕ್ಷನ್ಗಳನ್ನು ಯಾವ ರೀತಿಯಾಗಿ ಕೊಲ್ಯಾಪ್ಸ್ ಮಾಡೋದು ಮತ್ತು ಎಕ್ಸ್ಪ್ಯಾಂಡ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೇನೆ. ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ಇವತ್ತಿನ ಕ್ಲಾಸ್ನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಸೊ ಇವತ್ತಿನ ಕ್ಲಾಸು MS ಪವರ್ ಪಾಯಿಂಟ್ ಪ್ರಾಕ್ಟಿಕಲ್ ಕ್ಲಾಸ್ 6. ಇದರಲ್ಲಿ ನಾನು ಹೋಮ್ ಟ್ಯಾಬ್ದಲ್ಲಿ ಬರ್ತಕ್ಕಂಥ ಫಾಂಟ್ ಗ್ರೂಪ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. MS ಪವರ್ ಪಾಯಿಂಟ್ದಲ್ಲಿ ನಾವು ಸ್ಲೈಡ್ದಲ್ಲಿ ಯಾವ ರೀತಿಯಾಗಿ ಫಾಂಟ್ ಗ್ರೂಪ್ಗಳನ್ನ ಉಪಯೋಗ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿರಿ. ಮತ್ತು ತಾವು ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ನಾನು ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಡ್ರಿ. ಮತ್ತು ನಾನು ಪ್ರತಿದಿನ ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋಗಳನ್ನ ತಾವು ನೋಡಿಕೊಂಡು ನೀವು ಕೂಡ ಕಂಪ್ಯೂಟರ್ ಶಿಕ್ಷಣ ಪೂರ್ಣಗೊಳಿಸ್ಕೊಡ್ರಿ ಎಂದು ನಾನು ನಿಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ನೋಡೋಣ. ಓಕೆ, ಸೊ ಈಗ ನಾನು ಪವರ್ ಪಾಯಿಂಟನ್ನು ಓಪನ್ ಮಾಡ್ತೀನಿ. ಸೊ ಪವರ್ ಪಾಯಿಂಟನ್ನು ಓಪನ್ ಮಾಡಿದ ನಂತರ ಇಲ್ಲಿ ಒಂದು ಟೈಟಲ್ ಸ್ಲೈಡ್ ಓಪನ್ ಇದ್ದಿರ್ತದೆ. ಸೊ ಇದರಲ್ಲಿ ನಾವು ಇವತ್ತಿನ ಕ್ಲಾಸ್ದಲ್ಲಿ ಈ ಒಂದು ಫಾಂಟ್ ಗ್ರೂಪ್ ಬಗ್ಗೆ ನೋಡೋಣ. ಓಕೆ, ಸೊ ಈ ಫಾಂಟ್ ಗ್ರೂಪ್ದಲ್ಲಿ ಏನೇನು ಬರ್ತವೆ ಅವೆಲ್ಲನೂ ಇವತ್ತಿನ ಕ್ಲಾಸ್ದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಫಾಂಟ್ ಗ್ರೂಪನ್ನು ನೋಡಬೇಕಾಗಿತ್ತಪ್ಪ ಅಂದ್ರೆ ನಾವು ಏನಾದರೂ ಇಲ್ಲಿ ಟೆಕ್ಸ್ಟನ್ನು ಟೈಪ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಟೆಕ್ಸ್ಟ್ ಟೈಪ್ ಮಾಡ್ಕೋಬೇಕು, ಇಲ್ಲಿ ಟೆಕ್ಸ್ಟ್ ಟೈಪ್ ಮಾಡ್ಕೋಬೇಕು. ಯಾವುದೇ ಸ್ಲೈಡ್ ತೊಗೊಂಡ್ರು ನಾವು ಟೆಕ್ಸ್ಟನ್ನು ಒಂದು ಟೈಪ್ ಮಾಡಿದಾಗ ಟೆಕ್ಸ್ಟ್ ರೆಡಿ ಇದ್ದಾಗ ಇಲ್ಲಿ ಏನಾಗ್ತದಪ್ಪ ಅಂದರೆ ಎಲ್ಲನೂ ಹೈಲೈಟ್ ಆಗ್ತವೆ. ಓಕೆ, ನಾವು ವರ್ಕನ್ನು ಮಾಡ್ಕೋಬೋದು. ಓಕೆ, ಸೊ ಇವಾಗ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಟೆಕ್ಸ್ಟ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದ ಕೂಡಲೇ ಏನಾಗ್ತದಪ್ಪ ಅಂದರೆ ಇಲ್ಲಿ ಎಲ್ಲನೂ ಹೈಲೈಟ್ ಆಗಿ ತೋರಿಸ್ತವೆ. ಓಕೆ, ಸೊ ಇಲ್ಲಿ ನೋಡ್ಕೋಬೋದು. ಸೊ ಈಗ ಎಲ್ಲನೂ ಏನಾಗಿದೆಪ್ಪ ಅಂದರೆ ಈಗ ಹೈಲೈಟ್ ಆಗಿದ್ದಾವೆ. ಅಂದರೆ ಇವತ್ತನ್ನೆಲ್ಲ ನಾವೀಗ ವರ್ಕ್ ಮಾಡ್ಕೋಬೋದು. ಸೊ ಇವಾಗ ಒಂದು ಟೆಕ್ಸ್ಟನ್ನು ಇಲ್ಲಿ ಟೈಪ್ ಮಾಡ್ಕೋತೀನಿ. ಸೊ ವೆಲ್ಕಮ್ ಟು ಪವರ್ ಪಾಯಿಂಟ್. ಇಲ್ಲಿ ವೆಲ್ಕಮ್ ಟು ಪವರ್ ಪಾಯಿಂಟ್ ಟೈಪ್ ಮಾಡಿದ್ದೀನಿ. ಸೊ ಇಲ್ಲಿ ಏನು ಮಾಡ್ತೀನಿ ಫಸ್ಟ್ ಸಬ್ ಟೈಟಲ್ ಅಂದ್ರೆ, ಸೊ ಇಲ್ಲಿ ಏನು ಮಾಡ್ತೀನಿ ಸಬ್ ಟೈಟಲ್ ಅಂದರೆ ಇಲ್ಲಿ ಪ್ರೆಸೆಂಟೇಷನ್ ಅಂತೇಳಿ ಕೊಡ್ತೀನಿ. ಓಕೆ, ಪ್ರೆಸೆಂಟೇಷನ್ ಅಂತೇಳಿ ಕೊಟ್ಟಿದ್ದೀನಿ. ಸೊ ಇಷ್ಟು ನಾನು ಟೆಕ್ಸ್ಟನ್ನು ಟೈಪ್ ಮಾಡ್ಕೊಂಡಿದ್ದೀನಿ. ವೆಲ್ಕಮ್ ಟು ಪವರ್ ಪಾಯಿಂಟ್ ಮತ್ತು ಇಲ್ಲಿ ಪ್ರೆಸೆಂಟೇಷನ್. ಸೊ ಇವುಗಳಿಗೆ ನಾವು ಏನೇನು ಅಪ್ಲೈ ಮಾಡಿ ನೋಡೋದಪ್ಪ ಹೋಮ್ ಟ್ಯಾಬ್ದಲ್ಲಿ ಅಂದರೆ, ಸೊ ಇವಾಗ ಫಾಂಟ್ ಸ್ಟೈಲ್. ಓಕೆ, ಇದು ಕ್ಯಾಲಿಬರಿ ಲೈಟ್ ಇದೆ. ಸೊ ಇದನ್ನು ನಾವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಅದೇ ರೀತಿಯಾಗಿ ಇಲ್ಲಿ ಬೋಲ್ಡ್, ಇಟಾಲಿಕ್, ಅಂಡರ್ಲೈನ್ ಮತ್ತು ಟೆಕ್ಸ್ಟ್ ಸ್ಯಾಡೋ ಅಂತ ಬರ್ತದೆ. ಮತ್ತು ಇಲ್ಲಿ ಸ್ಟ್ರೈಕ್ ಥ್ರೂ ಅಂತ ಬರ್ತದೆ. ಇಲ್ಲಿ ಒಂದು ಕ್ಯಾರೆಕ್ಟರ್ ಸ್ಪೇಸಿಂಗ್ ಬರ್ತದೆ ಮತ್ತು ಇಲ್ಲಿ ಚೇಂಜ್ ಕೇಸ್ ಅಂತ ಬರ್ತದೆ. ಸೊ ಇವುಗಳನ್ನೆಲ್ಲ ಇವಾಗ ನೋಡೋಣ. ಓಕೆ, ಸೊ ಈಗ ಫಸ್ಟ್ ನಾನು ಏನು ಮಾಡ್ತೀನಪ್ಪ ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಸೆಲೆಕ್ಟ್ ಯಾವ ರೀತಿ ಮಾಡ್ಕೋಬೇಕಂದ್ರೆ, ಸೊ ಈ ಪ್ರಕಾರ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದಾಗ ಈ ಡಾಟ್ ಲೈನ್ ಕಾಣ್ತದಲ್ಲ, ಸೊ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದಾಗ ಈ ಲೈನ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದಾಗ ಆಲ್ರೆಡಿ ಏನಾಗಿದೆ ಅದು ಸೆಲೆಕ್ಟ್ ಆಗಿದೆ. ಸೊ ಇವಾಗ ನಾವು ಇಲ್ಲಿ ಏನು ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಫಾಂಟನ್ನು ಚೇಂಜ್ ಮಾಡ್ಕೋಬೋದು. ಏರಿಯಲ್ ಬ್ಲ್ಯಾಕ್. ಸೊ ನಮ್ಗೆ ಯಾವ್ದು ಬೇಕಲ್ಲ ಅದನ್ನು ಇಲ್ಲಿ ನಾವಿಲ್ಲಿ ಚೇಂಜ್ ಮಾಡ್ಕೋಬೋದು. ಓಕೆ, ಸೊ ಈ ಪ್ರಕಾರ ನಾವೇನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಸ್ಟೈಲ್. ಓಕೆ, ನಮ್ಮ ಒಂದು ಫಾಂಟ್ ಸ್ಟೈಲನ್ನು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಓಕೆ, ಸೊ ನಮಗೆ ಬೇಕಾದಂಥ ಒಂದು ಈಗ ಬೆಲ್ MT ಅಂತೇಳಿ ನಾನು ಇಲ್ಲಿ ಏನು ಮಾಡಿದ್ದೀನಿ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ಸೆಲೆಕ್ಟ್ ಮಾಡಿದ ನಂತರ ಮತ್ತೆ ಏನು ಮಾಡ್ಬೋದಪ್ಪ ಅಂದರೆ ಇಲ್ಲಿ ನಾವಿಲ್ಲಿ ಇದನ್ನು ಬೋಲ್ಡ್ ಮಾಡ್ಕೋಬೋದು. ಓಕೆ, ಬೋಲ್ಡ್ ಮತ್ತು ಇಲ್ಲಿ ಇಟಾಲಿಕ್, ಅಂಡರ್ಲೈನ್. ಸೊ ಇವುಗಳಿಗೆ ಶಾರ್ಟ್ಕಟ್ ಕೀ ಏನಿದೆಪ್ಪ ಅಂದರೆ Ctrl+B ಅಪ್ಲೈ ಮಾಡೋದು, ರಿಮೂವ್ ಮಾಡೋದು. Ctrl+B ಅಂದರೆ ಈಗ ನಾವು ಅಪ್ಲೈ ಮಾಡಿದರೆ ರಿಮೂವ್ ಆಗ್ತದೆ. Ctrl+I ಇವಾಗ ಮತ್ತೆ ರಿಮೂವ್ ಆಗಿದೆ. Ctrl+U ಮತ್ತು ಅಂಡರ್ಲೈನ್ ಕೂಡ ರಿಮೂವ್ ಆಗಿದೆ. ಇವಾಗ Ctrl+B ಅಪ್ಲೈ ಆಗಿದೆ, ಬೋಲ್ಡ್. Ctrl+I ಇಟಾಲಿಕ್ ಅಪ್ಲೈ ಆಗಿದೆ. Ctrl+U ಅಂಡರ್ಲೈನ್ ಅಪ್ಲೈ ಆಗಿದೆ. ಮತ್ತು ಇವಾಗ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ Ctrl+B, Ctrl+U, Ctrl+I ಈ ಪ್ರಕಾರ ನಾವು ಅಪ್ಲೈ ಮತ್ತು ರಿಮೂವ್ ಮಾಡ್ಕೋಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ಸ್ಯಾಡೋ ಅಂತ ಬರ್ತದೆ. ಓಕೆ, ಟೆಕ್ಸ್ಟ್ ಸ್ಯಾಡೋ ಇದು MS ವರ್ಡ್ದಲ್ಲಿ ಇಲ್ಲ, MS ಪವರ್ ಪಾಯಿಂಟ್ದಲ್ಲಿ ಇದೆ. ಸೊ ಈಗ ಟೆಕ್ಸ್ಟ್ ಸ್ಯಾಡೋ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಏನಾಗ್ತದಪ್ಪ ಅಂದರೆ ಇವೆಲ್ಲ ನೋಡ್ಕೋಬೋದು. ಏನಾಗಿದೆಪ್ಪ ಅಂದರೆ ಟೆಕ್ಸ್ಟ್ ಸ್ಯಾಡೋ ಬಂದಿದೆ. ಔಟ್ ಸೈಡ್ಗೆಲ್ಲ ಏನಾಗಿದೆ ಇಲ್ಲಿ ಸ್ಯಾಡೋ ಅಪ್ಲೈ ಆಗಿದೆ. ಓಕೆ, ಬೋಲ್ಡ್ ಅಂದರೆ ಅಕ್ಷರ ದಪ್ಪ ಆಗ್ತದೆ. ಇಲ್ಲಿ ಸ್ಯಾಡೋ ಅಂದರೆ ಏನಾಗ್ತದಪ್ಪ ಅಂದರೆ ಇಲ್ಲಿ ಔಟ್ ಸೈಡ್ ಎಲ್ಲನೂ ಒಂದು ಅದ್ರದ್ದು ಸ್ಯಾಡೋ ಬಂದಿರ್ತದೆ. ಸೊ ಈಗ ಮತ್ತೆ ಅದನ್ನು ರಿಮೂವ್ ಮಾಡಿದ್ರೆ ಹೋಗ್ತದೆ. ಓಕೆ, ಸೊ ಈ ಪ್ರಕಾರ ನಾವು ಇಲ್ಲಿ ಸ್ಯಾಡೋನು ಕೂಡ ಟೆಕ್ಸ್ಟ್ ಸ್ಯಾಡೋ ಯೂಸ್ ಮಾಡ್ಕೋಬೋದು. ಅದ್ರ ನಂತರ ಬರ್ತಕ್ಕಂಥದ್ದು ಇಲ್ಲಿ
ಏನು ಬರ್ತದಪ್ಪ ಅಂದ್ರೆ ಸ್ಟ್ರೈಕ್ ಥ್ರೂ ಅಂದರೆ ಏನಾಗ್ತದೆ, ಒಂದು ಟೆಕ್ಸ್ಟಿದ ಮಧ್ಯದಲ್ಲಿ ಒಂದು ಗೆರೆ ಬರ್ತದೆ. ಅಂದರೆ ಇದು ನಾವು ಏನಾದರೂ ಒಂದು ರಾಂಗ್ ವರ್ಡ್ ಇದ್ದಿತ್ತಪ್ಪ, ರಾಂಗ್ ಸೆಂಟೆನ್ಸ್ ಇದ್ದಿತ್ತಪ್ಪ ಅಂದ್ರೆ ನಾವು ಅದನ್ನು ಮೆನ್ಷನ್ ಮಾಡಲಿಕ್ಕೆ ಇದನ್ನು ಸ್ಟ್ರೈಕ್ ಥ್ರೂ ಯೂಸ್ ಮಾಡ್ಕೋಬೋದು. ಮತ್ತು ಪುನಃ ಅದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದಾಗ ಅದು ರಿಮೂವ್ ಆಗ್ತದೆ. ಇನ್ನು ನೆಕ್ಸ್ಟ್ ನಾ ಏನು ಮಾಡ್ತೀನಪ್ಪ ಅಂದರೆ ಸೈಜನ್ನು ಕಮ್ಮಿ ಮಾಡ್ಕೋತೀನಿ. ಎಷ್ಟಿದೆಪ್ಪ ಅಂದರೆ ಇಲ್ಲಿ 60 ಪಾಯಿಂಟ್ ಇದೆ. ಸೊ ಈಗ ನಾ ಏನು ಮಾಡ್ತೀನಪ್ಪ ಅಂದರೆ ಇವಾಗ ಕಡಿಮೆ ಮಾಡ್ಕೋತೀನಿ. ಓಕೆ, ಸೊ ಈಗ ಎಷ್ಟು ಕೊಟ್ಟಿದ್ದೀನಪ್ಪ ಅಂದರೆ ಇಲ್ಲಿ 28 ಪಾಯಿಂಟ್ ಕೊಟ್ಟಿದ್ದೀನಿ. ಓಕೆ, 28 ಪಾಯಿಂಟ್ ಕೊಟ್ಟಿದ್ದೀನಿ. ಸೊ ಈಗ ನಾ ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಈಗ ಬೋಲ್ಡ್ ಕೊಡ್ತೀನಿ. ಓಕೆ, ಬೋಲ್ಡ್ ಮತ್ತು ಸ್ಯಾಡೋ ಕೊಟ್ಟಿದ್ದೀನಿ. ಸೊ ಇವಾಗ ಏನು ಮಾಡೋಣ ಅಂದರೆ ಇಲ್ಲಿ ಕ್ಯಾರೆಕ್ಟರ್ ಸ್ಪೇಸಿಂಗ್. ಓಕೆ, ಇಲ್ಲಿ ಕ್ಯಾರೆಕ್ಟರ್ ಸ್ಪೇಸಿಂಗ್ ಬರ್ತದೆ. ಸೊ ಕ್ಯಾರೆಕ್ಟರ್ ಸ್ಪೇಸಿಂಗ್ ಅಂದರೆ ಏನಾಗ್ತದೆ ಅಂದರೆ ಇದು ಕ್ಯಾರೆಕ್ಟರ್ ಟು ಕ್ಯಾರೆಕ್ಟರ್ ನಡುಕ್ಕೆ ಏನಾಗ್ತದಪ್ಪ ಅಂದರೆ ಇಲ್ಲಿ ಗ್ಯಾಪ್ ಆಗ್ತದೆ, ಸ್ಪೇಸ್ ಕೊಡ್ತದೆ. ಸೊ ಇದನ್ನು ನಾವು ಇಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಈಗ ನಾರ್ಮಲ್ ಇದೆ. ಸೊ ಇಲ್ಲಿ ನಾರ್ಮಲ್ ಇದೆ. ಓಕೆ, ಸೊ ಈಗ ಇಲ್ಲಿ ನೋಡ್ಕೋಬೋದು ನಾರ್ಮಲ್. ಮತ್ತು ನಾ ಏನು ಮಾಡ್ತೀನಪ್ಪ ಅಂದ್ರೆ ವೆರಿ ಟೈಟ್ ಮಾಡ್ತೀನಿ. ವೆರಿ ಟೈಟ್ ಅಂದರೆ ಏನಾಗ್ತಾವ, ಒಂದಕ್ಕೊಂದು ಪೂರ್ಣ ಏನಾಗ್ತಾವ ಅಂದರೆ ಸಮೀಪ ಆಗ್ತವೆ, ಒಟ್ಟು ಡಿಸ್ಟೆನ್ಸ್ ಇರೋದಿಲ್ಲ, ಗ್ಯಾಪ್ ಇರೋಂಗಿಲ್ಲ. ಓಕೆ, ಕ್ಯಾರೆಕ್ಟರ್ ಟು ಕ್ಯಾರೆಕ್ಟರ್ ನಡುವೆ ವೆರಿ ಟೈಟ್. ಮತ್ತು ಟೈಟ್ ಅಂದರೆ ಸ್ವಲ್ಪ ಏನಾಗ್ತದೆ, ಸ್ವಲ್ಪ ಡಿಸ್ಟೆನ್ಸ್ ಆಗ್ತದೆ. ನಾರ್ಮಲ್ ಅಂದರೆ ನಾರ್ಮಲ್ ಆಗಿ ಇದ್ದಿರ್ತವೆ, ಸ್ವಲ್ಪ ಏನಾಗ್ತದೆ ಕ್ಯಾರೆಕ್ಟರ್ ಟು ಕ್ಯಾರೆಕ್ಟರ್ ನಡುವೆ ಸ್ಪೇಸ್ ಇದ್ದಿರ್ತದೆ. ಇಲ್ಲಿ ಲೂಸ್ ಅಂದರೆ ಸ್ವಲ್ಪ ಮತ್ತೆ ಜಾಸ್ತಿ ಆಗ್ತದೆ. ಓಕೆ, ಸ್ಪೇಸ್ ಏನಾಗ್ತದೆ ನಾರ್ಮಲ್ಗಿಂತನೂ ಜಾಸ್ತಿ ಆಗ್ತದೆ. ವೆರಿ ಲೂಸ್ ಅಂದರೆ ಲೂಸ್ಗಿಂತನೂ ವೆರಿ ಲೂಸ್ ಅಂದರೆ ಸ್ವಲ್ಪ ಮತ್ತೆ ಏನಾಗ್ತದೆ ಕ್ಯಾರೆಕ್ಟರ್ ಟು ಕ್ಯಾರೆಕ್ಟರ್ ನಡುವೆ ಸ್ಪೇಸ್ ಜಾಸ್ತಿ ಆಗ್ತದೆ. ಸೊ ಇಲ್ಲಿ ನೋಡ್ಕೋಬೋದು, ನಾ ಇಲ್ಲಿ ವೆರಿ ಲೂಸ್ ಕೊಡ್ತೀನಿ. ಇವಾಗ ನೀವು ನೋಡ್ಕೋಬೋದು ಇಲ್ಲಿ ಏನಾಗಿದಪ್ಪ ಅಂದ್ರೆ ಕ್ಯಾರೆಕ್ಟರ್ ಟು ಕ್ಯಾರೆಕ್ಟರ್ ಇಲ್ಲಿ ನಡುವೆ ಏನಾಗಿದಾವೆ, ಇಲ್ಲಿ ಸ್ಪೇಸ ಜಾಸ್ತಿ ಆಗಿದ್ದಾವೆ. ಸೊ ಈಗ ಮತ್ತೆ ನಾವು ಏನು ಮಾಡ್ಕೋಬೋದಪ್ಪ ಅಂದ್ರೆ ಕ್ಯಾರೆಕ್ಟರ್ ಸ್ಪೇಸಿಂಗ್ದಲ್ಲಿ ಬಂದು ಇಲ್ಲಿ ಮೋರ್ ಸ್ಪೇಸಿಂಗ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಮೋರ್ ಸ್ಪೇಸಿಂಗ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ನಮ್ಗೆ ಏನು ಬರ್ತದಪ್ಪ ಅಂದರೆ ಇಲ್ಲಿ ಎಕ್ಸ್ಪ್ಯಾಂಡೆಡ್ ಬರ್ತದೆ. ಮತ್ತು ಇಲ್ಲಿ ಏನು ಬರ್ತದೆ ಅಂದರೆ ಇಲ್ಲಿ ನೋಡ್ಕೋಬೋದು, ಇಲ್ಲಿ ಸ್ಪೇಸಿಂಗ್ ಎಕ್ಸ್ಪ್ಯಾಂಡೆಡ್ ಬೈ ಇಲ್ಲಿ 6 ಪಾಯಿಂಟ್ ಇದೆ. ಸೊ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಈ ಒಂದು ಎರೋ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋತೀನಿ. ಓಕೆ, ಸೊ ಇಲ್ಲಿ ಎರೋ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದಾಗ ನಮಗೆ ಎಷ್ಟು ಪಾಯಿಂಟ್ಸ್ ಬೇಕಲ್ಲ ಅಷ್ಟು ಪಾಯಿಂಟ್ಸ್ನ ಇಲ್ಲಿ ಕೊಡ್ತೀನಿ. ಇವಾಗ 14.7 ಕೊಟ್ಟಿದ್ದೀನಿ, 14.7 ಅಂತೇಳಿ ಕೊಟ್ಟಿದ್ದೀನಿ. ಸೊ ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಈಗ ಓಕೆ ಕೊಡ್ತೀನಿ. ಓಕೆ ಕೊಟ್ಟ ನಂತರ ಸೊ ಈಗ ಆಟೋಮೆಟಿಕ್ಕಾಗಿ ಏನಾಗಿದಾವಪ್ಪ ಅಂದರೆ ಇಲ್ಲಿ ಮತ್ತೆ ಪುನಃ ಏನಾಗಿದಾವೆ, ಇಲ್ಲಿ ಸ್ಪೇಸ್ ಆಗಿದ್ದಾವೆ. ಸೊ ಇಲ್ಲಿ ನೋಡ್ಕೋಬೋದು, ಮತ್ತು ಜಾಸ್ತಿ ಏನಾಗಿದಾವಪ್ಪ ಅಂದರೆ ಇಲ್ಲಿ ಕ್ಯಾರೆಕ್ಟರ್ ಟು ಕ್ಯಾರೆಕ್ಟರ್ ನಡುವೆ ಸ್ಪೇಸ್ ಆಗಿದೆ. ಸೊ ಈ ಪ್ರಕಾರ ನಾವು ಏನು ಯೂಸ್ ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಒಂದು ಕ್ಯಾರೆಕ್ಟರ್ ಸ್ಪೇಸಿಂಗ್ ಅಂತಕ್ಕಂಥದ್ದನ್ನು ಯೂಸ್ ಮಾಡ್ಕೋಬೋದು. ಓಕೆ, ಮತ್ತೆ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಚೇಂಜ್ ಕೇಸ್ದಲ್ಲಿ ಬರಬೇಕು. ಇದು ಚೇಂಜ್ ಕೇಸ್. ಈಗಾಗಲೇ ನಾವು MS ವರ್ಡ್ದಲ್ಲಿ ಚೇಂಜ್ ಕೇಸ್ ಬಗ್ಗೆ ಕಲ್ತಿದ್ದೇವೆ. ಸೊ ಇಲ್ಲಿ ಕೂಡ ಚೇಂಜ್ ಕೇಸ್ ಬರ್ತಿರ್ತವೆ. ಸೊ ಇದರಲ್ಲಿ ಸೆಂಟೆನ್ಸ್ ಕೇಸ್ ಬರ್ತದೆ. ಓಕೆ, ಇವಾಗ ಸೆಂಟೆನ್ಸ್ ಕೇಸ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದಾಗ ಫಸ್ಟ್ ಲೆಟ್ರ್ ಏನಾಗ್ತದೆ, ಫಸ್ಟ್ ಕ್ಯಾರೆಕ್ಟರ್ ಒಂದು ಅಪ್ಪರ್ ಕೇಸ್ ಆಗ್ತದೆ, ಅಂದರೆ ಕ್ಯಾಪಿಟಲ್ ಲೆಟರ್ಸ್ ಆಗ್ತದೆ, ಉಳಿದೆಲ್ಲನೂ ಸ್ಮಾಲ್ ಆಗ್ತದೆ. ಇದು ಸೆಂಟೆನ್ಸ್ ಕೇಸ್. ನೆಕ್ಸ್ಟ್ ನಾ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಲೋವರ್ ಕೇಸ್ ಮಾಡ್ತೀನಿ. ಇವಾಗ ಎಲ್ಲನೂ ಏನಾಗಿದಾವಪ್ಪ ಅಂದರೆ ಇಲ್ಲಿ ಲೋವರ್ ಕೇಸ್ ಆಗಿದ್ದಾವೆ. ನೆಕ್ಸ್ಟ್ ಏನು ತಗೋತೀನಪ್ಪ ಅಂದರೆ ಇಲ್ಲಿ ಅಪ್ಪರ್ ಕೇಸ್ ತಗೋತೀನಿ. ಸೊ ಇವಾಗ ನೋಡ್ಕೋಬೋದು ಎಲ್ಲನೂ ಅಪ್ಪರ್ ಕೇಸ್ ಆಗಿದ್ದಾವೆ. ನೆಕ್ಸ್ಟ್ ಏನು ತಗೋತೀನಪ್ಪ ಅಂದರೆ ಕ್ಯಾಪಿಟಲೈಸ್ಡ್ ಈಚ್ ವರ್ಡ್. ಸೊ ಈ ಕ್ಯಾಪಿಟಲೈಸ್ಡ್ ಈಚ್ ವರ್ಡ್ ಅಂದರೆ ಪ್ರತಿಯೊಂದು ಮೊದಲನೇ ಒಂದು ಕ್ಯಾರೆಕ್ಟರ್ ಏನಾಗಿದೆ ಕ್ಯಾಪಿಟಲ್ ಆಗಿದೆ. ಓಕೆ, ನೆಕ್ಸ್ಟ್ ನಾ ಏನು ತಗೋತೀನಪ್ಪ ಅಂದರೆ ಇಲ್ಲಿ ಬಂದು ಇಲ್ಲಿ ಟಾಗಲ್ ಕೇಸ್ ಅಂತ ತಗೋತೀನಿ. ಟಾಗಲ್ ಕೇಸ್ ಅಂದರೆ ಏನಾಗ್ತದಪ್ಪ ಅಂದರೆ ಇಲ್ಲಿ ಮೊದಲಿಂದಷ್ಟೇ ಏನಾಗ್ತದೆ ಸ್ಮಾಲ್ ಬರ್ತದೆ, ಉಳಿದುದು ಎಲ್ಲನೂ ಕ್ಯಾಪಿಟಲ್ ಬಂದಿರ್ತವೆ. ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಒಂದು ನಮ್ಮ ಸ್ಲೈಡ್ದಲ್ಲಿ ಚೇಂಜ್ ಕೇಸ್ ಕೂಡ ಯೂಸ್ ಮಾಡ್ಕೋಬೋದು. ಓಕೆ, ಇಲ್ಲಿ ಇದಕ್ಕೂ ಕೂಡ ನಾನು ಏನು ಮಾಡ್ತೀನಪ್ಪ ಅಂದರೆ ಪ್ರೆಸೆಂಟೇಷನ್ ಇದೆಯಲ್ಲ, ಸೊ ಇದಕ್ಕೂ ಕೂಡ ನಾನು ಏನು ಮಾಡ್ತೀನಿ, ಇಲ್ಲಿ ಒಂದು ಕ್ಯಾರೆಕ್ಟರ್ ಸ್ಪೇಸಿಂಗನ್ನು ಕೊಡ್ತೀನಿ. ಓಕೆ, ವೆರಿ ಲೂಸ್ ಕೊಡ್ತೀನಿ. ವೆರಿ ಲೂಸ್ ಕೊಟ್ಟ ನಂತರ ಮತ್ತೆ ಪುನಃ ಇಲ್ಲಿ ಬಂದು ಮೋರ್ ಸ್ಪೇಸಿಂಗ್ದಲ್ಲಿ ಹೋಗಿ ಸೊ ಇಲ್ಲಿ ಪಾಯಿಂಟನ್ನು ಜಾಸ್ತಿ ಮಾಡ್ಕೋತೀನಿ. ಓಕೆ, ಸೊ ಆಗ ನಾನು ಎಷ್ಟು ಪಾಯಿಂಟ್ ಕೊಡ್ತೀನಪ್ಪ ಅಂದರೆ ಇಲ್ಲಿ ಮೌಸನ್ನು ಕ್ಲಿಕ್ ಮಾಡಿ ಹಿಡಿಬೇಕು. ಆಟೋಮೆಟಿಕ್ಕಾಗಿ ಏನಾಗ್ತಾವಪ್ಪ ಅಂದರೆ ಇಲ್ಲಿ ಸ್ಪೇಸ ಬರ್ತದೆ. ಸೊ ಇವಾಗ ಎಷ್ಟು ನಾ ಪಾಯಿಂಟ್ ಕೊಡ್ತೀನಪ್ಪ ಅಂದ್ರೆ 18.8 ಕೊಟ್ಟಿದ್ದೀನಿ. ಇಲ್ಲಿ ಓಕೆ ಕೊಡ್ತೀನಿ. ಸೊ ಇವಾಗ ನೋಡ್ಕೋಬೋದು ಇಲ್ಲಿ ಪ್ರೆಸೆಂಟೇಷನ್ ನೋಡ್ಕೋಬೋದು ಎಷ್ಟು ಗ್ಯಾಪ್ ಆಗಿದೆ. ಓಕೆ, ಕ್ಯಾರೆಕ್ಟರ್ ಟು ಕ್ಯಾರೆಕ್ಟರ್ ನೋಡ್ಕೊಂಡು ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನಾವು ಏನು ಮಾಡ್ಬೋದಪ್ಪ ಅಂದರೆ ಇಲ್ಲಿ ಸ್ಪೇಸನ್ನು ಕೊಡ್ಬೋದು, ಮೋರ್ ಸ್ಪೇಸಿಂಗ್ದಲ್ಲಿ ಹೋಗಿ ಕೊಡ್ಬೋದು. ಓಕೆ, ಸೊ ಇಷ್ಟು. ಅದ್ರ ನಂತರ ನಾವು ಏನು ಮಾಡ್ಬೋದಪ್ಪ ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದು, ಮತ್ತು ಇಲ್ಲಿ ಅಂದರೆ ಇನ್ಕ್ರೀಸ್ ಫಾಂಟ್ ಸೈಜ್ ಏನು ಮಾಡ್ಕೋಬೋದು, ಇನ್ಕ್ರೀಸ್ ಮಾಡ್ಕೋಬೋದು. ಓಕೆ, ಸೊ ಈ ಪ್ರಕಾರ ಇನ್ಕ್ರೀಸ್ ಮಾಡ್ಕೋಬೋದು, ಡಿಕ್ರೀಸ್ ಮಾಡ್ಕೋಬೋದು. ಸೊ ಇವಾಗ ಅದ್ರ ಶಾರ್ಟ್ಕಟ್ ಕೀ ಏನಿದೆಪ್ಪ ಅಂದರೆ ಕಂಟ್ರೋಲ್ ಶಿಫ್ಟ್ ಮತ್ತು ಗ್ರೇಟರ್ ದ್ಯಾನ್ ಸಿಂಬಾಲ್. ಓಕೆ, ಕಂಟ್ರೋಲ್ ಶಿಫ್ಟ್ ಗ್ರೇಟರ್ ದ್ಯಾನ್ ಸಿಂಬಾಲ್ ಕೊಟ್ಟು ಅಂದರೆ ಏನಾಗ್ತದೆ ಇಲ್ಲಿ ಜಾಸ್ತಿ ಆಗ್ತದೆ. ಓಕೆ, ಸೈಜ ಇನ್ಕ್ರೀಸ್ ಆಗ್ತದೆ. ಮತ್ತು ಕಂಟ್ರೋಲ್ ಶಿಫ್ಟ್ ಲೆಸ್ ದ್ಯಾನ್ ಕೊಟ್ಟು ಅಂದ್ರೆ ಏನಾಗ್ತದೆ ಇಲ್ಲಿ ಡಿಕ್ರೀಸ್ ಆಗ್ತದೆ. ಓಕೆ, ಸೊ ಈ ಪ್ರಕಾರ ನಾವು ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಮಾಡ್ಕೋಬೋದು.
ನೆಕ್ಸ್ಟ್ ಇದಕ್ಕೂ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇದಕ್ಕೂ ಕೂಡ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಕಂಟ್ರೋಲ್ ಶಿಫ್ಟ್ ಮತ್ತು ಗ್ರೇಟರ್ ದ್ಯಾನ್. ಓಕೆ, ಇವಾಗ ನೋಡ್ಕೋಬೋದು. ಇವಾಗ ಏನಾಗಿದೆಪ್ಪ ಅಂದರೆ ಅಲ್ಲಿ ಒಂದು ಸೈಜ ಜಾಸ್ತಿ ಆಗಿದೆ. ಈ ಪ್ರಕಾರ ನಾವು ಇಲ್ಲಿ ಸೈಜನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು, ಅಥವಾ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದರೂ ಕೂಡ ಕಮ್ಮಿ ಆಗ್ತವೆ. ಓಕೆ, ಸೊ ಈ ಪ್ರಕಾರ ನಾವು ಇಲ್ಲಿ ಸೈಜ್ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಕಮ್ಮಿ ಆಗ್ತವೆ, ಮತ್ತು ಇಲ್ಲಿ ಹೆಚ್ಚು ಮಾಡಿದಾಗ ಇಲ್ಲಿ ಹೆಚ್ಚಾಗ್ತವೆ. ಓಕೆ, ಸೊ ಈ ಪ್ರಕಾರ ನಾವು ಇಲ್ಲಿ ಸೈಜನ್ನು ಜಾಸ್ತಿ ಮಾಡ್ಕೋಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ನಮಗೆ ಇಲ್ಲಿ ಟೆಕ್ಸ್ಟ್ ಹೈಲೈಟ್ ಕಲರ್. ಓಕೆ, ಟೆಕ್ಸ್ಟ್ ಹೈಲೈಟ್ ಕಲರ್ನ ಅಪ್ಲೈ ಮಾಡ್ಕೋಬೋದು. ನಮಗೆ ಬೇಕಾದಂಥ ಟೆಕ್ಸ್ಟ್ ಹೈಲೈಟ್ ಕಲರ್ನ ಇಲ್ಲಿ ಕೊಡ್ಬೋದು. ಓಕೆ, ಸೊ ಇಲ್ಲಿ ಟೆಕ್ಸ್ಟ್ ಹೈಲೈಟ್ ಕಲರ್ನ ಕೊಟ್ಟಿದ್ದೀನಿ. ಸೊ ಇದಕ್ಕೆ ಫಾಂಟ್ ಕಲರ್ನ ಕೂಡ ನಾವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಓಕೆ, ನಮಗೆ ಬೇಕಾದಂಥ ಫಾಂಟ್ ಕಲರನ್ನು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಓಕೆ, ಸೊ ಇವಾಗ ನಾನು ಏನು ಮಾಡಿದ್ದೀನಪ್ಪ ಅಂದರೆ ಇಲ್ಲಿ ಫಾಂಟ್ ಕಲರನ್ನು ಚೇಂಜ್ ಮಾಡಿದ್ದೀನಿ. ಓಕೆ, ಸೊ ಇವಾಗ ಫಾಂಟ್ ಕಲರ್ ಕೂಡ ಚೇಂಜ್ ಮಾಡಿದ್ದೀನಿ. ಮತ್ತು ನೀವು ಫಾಂಟ್ ಕಲರ್ ನಮ್ಗೆ ಜಾಸ್ತಿ ಬೇಕಾಗಿತ್ತಂದರೆ ಇಲ್ಲಿ ಮೋರ್ ಕಲರ್ಸ್. ಓಕೆ, ಮೋರ್ ಕಲರ್ಸ್ದಲ್ಲಿ ಬಂದು ಇಲ್ಲಿ ಸ್ಟ್ಯಾಂಡರ್ಡ್ ಮತ್ತು ಇಲ್ಲಿ ತಗೊಂಡು ನಮಗೆ ಬೇಕಾದಂಥ ಸೆಲೆಕ್ಟ್ ಮಾಡ್ಕೋದು. ಓಕೆ, ಸೆಲೆಕ್ಟ್ ಮಾಡಿಕೊಂಡು ಕಸ್ಟಮ್ದಲ್ಲಿ ಬಂದು ಇದು ಲೈಟ್ ಕಲರ್ ಮಾಡ್ಕೋಬೋದು, ಅಥವಾ ನಮ್ಗೆ ಬೇಕಾದಂಗೆ ಡಾರ್ಕ್ ಮಾಡ್ಕೋಬೋದು, ಮತ್ತು ಇಲ್ಲಿ ಓಕೆ ಕೊಡೋದು. ಓಕೆ, ಸೊ ಇವಾಗ ಚೇಂಜ್ ಆಗ್ತಾಯಿದೆ. ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದು, ಟೆಕ್ಸ್ಟ್ ಕಲರ್ ಕೂಡ ಮಾಡ್ಕೋಬೋದು. ಓಕೆ, ಸೊ ಇದಕ್ಕೂ ಕೂಡ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಒಂದು ಟೆಕ್ಸ್ಟ್ ಹೈಲೈಟನ್ನು ಅಪ್ಲೈ ಮಾಡ್ತೀನಿ. ಟೆಕ್ಸ್ಟ್ ಹೈಲೈಟನ್ನು ಕೊಡ್ತೀನಿ. ಓಕೆ, ಮತ್ತು ಇಲ್ಲಿ ಫಾಂಟ್ ಕಲರ್, ಇವಾಗ ಫಾಂಟ್ ಕಲರ್. ಓಕೆ, ಫಾಂಟ್ ಕಲರ್ ಕೂಡ ಇಲ್ಲಿ ಅಪ್ಲೈ ಮಾಡ್ಕೋಣ. ಓಕೆ, ಸೊ ಇದಕ್ಕೂ ನಾನು ಏನು ಮಾಡ್ತೀನಿ, ಬೋಲ್ಡ್ ಕೊಡ್ತೀನಿ, ಮತ್ತು ಇಲ್ಲಿ ಸ್ಯಾಡೋ ಕೊಡ್ತೀನಿ. ಓಕೆ, ಸೊ ಇದಕ್ಕೂ ಏನು ಮಾಡೋಣ, ಬೋಲ್ಡ್ ಮತ್ತು ಸ್ಯಾಡೋ ಅಪ್ಲೈ ಮಾಡಿದ್ದೀವಿ. ಸೊ ಇದಕ್ಕೂ ಬೋಲ್ಡ್ ಮತ್ತು ಸ್ಯಾಡೋ ಅಪ್ಲೈ ಮಾಡಿದೆ. ಈ ಪ್ರಕಾರ ನಾವು ಒಂದು ಫಾಂಟ್ ಗ್ರೂಪ್ನಲ್ಲಿ ಬರ್ತಕ್ಕಂಥ ಎಲ್ಲ ಒಂದು ಆಪ್ಷನ್ಗಳನ್ನ ನಾವು ಸ್ಲೈಡ್ದಲ್ಲಿ ಉಪಯೋಗ ಮಾಡ್ಕೋಬೋದು. ಓಕೆ, ಸೊ ಇಷ್ಟು ಇವತ್ತಿನ ಕ್ಲಾಸ್ದಲ್ಲಿ ನಿಮಗೆ ಒಂದು ಫಾಂಟ್ ಗ್ರೂಪನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೇನೆ. ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಜೊತೆಗೆ ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿರಿ. ಮತ್ತು ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ, ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ನನಗೆ ಸಪೋರ್ಟ್ ಮಾಡಿರಿ ಎಂದು ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಹೊಸ ಕ್ಲಾಸೊಂದಿಗೆ, ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.